हरि ओम नमस्ते सुप्रभातम प्रथम पदवी पूर्व संस्कृत कक्षा पाठ नाम विवादः विनाशाय विवादेन कथं विनाशः भवति इति अस्मिन् पाठे कथा माध्यमेन निरूपितं वर्तते। अत्र इमां कथां कश्चन वायसः उलूकं प्रति वदति इति पूर्वे पीठिकाभागेन वयं ज्ञातवन्तः। तथा एव तत्र एकस्मिन् वृक्षे कपिञ्जलः नाम शशकः वासं कुर्वति स्म इति। शशक रैबिट नाम कपिञ्जलः। काकः कपिञ्जलः द्वयोः अपि मित्रौ, उभौ अपि मित्रौ। एकस्मिन् दिने चटकः उत्तम आहारम् अन्विष्य अथवा तस्य कृते किमपि आरोग्यकर स्थानं दृष्ट्वा अन्यत् प्रान्त्यं प्रति गतम्। बहुदिनानन्तरं तत्र एकः शीघ्रगः नाम शशकः आगतः। पूर्वे चटक स्पैरो, शीघ्रगः नाम शशक इस् रैबिट आगतः। शशकस्य आगमनानन्तरं शशकः किं करोति? कपिञ्जलस्य कोटरे एव, ಅದು ಮರದ ಮೇಲೆ ಏನು ಹಾಲೋ ತರ ಇರ್ತದೆ, ಪಕ್ಷಿಗಳು ವಾಸ ಮಾಡತಕ್ಕಂಥ ಸ್ಥಾನ, ಆ ಕೋಟರೆಯಲ್ಲೇ ಈ ಒಂದು ಮೊಲ ರ್ಯಾಬಿಟ್ ಕೂಡ ಬಂದು ವಾಸ ಮಾಡ್ತದೆ. ಆ ಕ್ಷಣದಲ್ಲಿ ಕಾಕಃ ಏತತ್ ಸರ್ವಂ ದೃಷ್ಟ್ವಾ, ಇದನ್ನೆಲ್ಲ ನೋಡಿ, ತರ್ಹಿ ಇದಾನಿಂ ಅತ್ರ ಕಿಮಪಿ ಹೇಳಲಿಕ್ಕಾಗುವುದಿಲ್ಲ, ಅನಿಶ್ಚಿತತಾ ತಥಾ ಕಿಮಪಿ ಸಮಸ್ಯಾ ಸಂಭವತಿ ಇತಿ ಕಾಕಃ ಚಿಂತಯತಿ. तथा केचन दिनानन्तरं पुनः कपिञ्जलः तदेव वृक्षम् अन्विष्य तन्मूलस्थाने एव आगतः। तद् घटनाम् उल्लिख्य अत्र एकं श्लोकं दत्तमस्ति। तत् श्लोकं किं वदति? न तादृक् जायते सौख्यमपि स्वर्गे शरीरिणां, स्वर्गे अपि शरीरिणां कृते, इत्युक्ते ಮಾನವ, ಪಶು, ಪಕ್ಷಿ, ಜಂತು ಯಾರಿಗಾದರೂ ಕೂಡ ಸ್ವರ್ಗೆ ತಾದೃಶ ಸುಖಂ ನ ಮಿಲತಿ, ನಾವು ಅಪೇಕ್ಷೆ ಪಟ್ಟಂತ ಸಂತೋಷ, ನೆಮ್ಮದಿ, ಸಮಾಧಾನ, ಸುಖ ಸ್ವರ್ಗದಲ್ಲಿಯೂ ಕೂಡ ಸಿಗುವುದಿಲ್ಲ. ಅದು ಎಲ್ಲಿ ಸಿಗ್ತದೆ? ದಾರಿದ್ರ್ಯೇಪಿ ಯಾದೃಕ್ ಸ್ಯಾತ್ ಸ್ವದೇಶೇ, ಸ್ವದೇಶೇ ಸ್ವಪುರೇ ಗೃಹೇ. ಇಫ್ ದೇರ್ ಇಸ್ ಅ ಪುವರ್ಟಿ, ಅಂದ್ರೆ ದಾರಿದ್ರ್ಯ ಇದ್ದರೂ ಕೂಡ, ಬಡತನ ಇದ್ದರೂ ಕೂಡ ವ್ಯಕ್ತಿಗಳಿಗೆ ಸುಖ ಸಿಗುವಂತ ಸ್ಥಾನ ಅಂತಂದ್ರೆ ಅದು ಒಂದು ಜನ್ಮಸ್ಥಾನ ಎನ್ನುವುದು. ಸ್ವದೇಶೇ ಸ್ವಪುರೇ ಗೃಹೇ. ಸ್ವಪುರ ಒಂದು ಸ್ವದೇಶ, ಇನ್ನೊಂದು ಸ್ವಪುರ ನಮ್ಮದೇ ಆದ ಒಂದು ಪ್ರದೇಶ, ಅದು ಪಟ್ಟಣ ಇರಲಿ, ಹಳ್ಳಿ ಇರಲಿ, ಯಾವುದೇ ಇರಲಿ. ಹಾಗೆ ಗೃಹೇ ನಮ್ಮ ಮನೆ, ಅದು ಗುಡಿಸಲೆಯೇ ಆಗಿರಲಿ, ಜೋಪಡಿಯೇ ಆಗಿರಲಿ, ಯಾವುದೇ ತರಹದ ಮನೆ ಆದ್ರೂ ಕೂಡ ನಮ್ಮದೇ ಮನೆ, ನಮಗೆ ಸೇಫ್ ಮತ್ತು ನಾವು ಆರಾಮಾಗಿ ಪೀಸ್ಫುಲ್ ಆಗಿ ನಮ್ಮ ಮನೆಯಲ್ಲಿ ಇರಬಹುದು ಅನ್ನೋ ಒಂದು ಅರ್ಥವನ್ನು ಈ ಸುಭಾಷಿತ ಒದಗಿಸಿಕೊಡ್ತಾ ಇದೆ. ಎಷ್ಟೊಂದು ಅರ್ಥಗರ್ಭಿತವಾದ ಈ ಶ್ಲೋಕ ಬಹಳ ಪುರಾತನವಾದದ್ದು, ಪ್ರಾಚೀನ ಶ್ಲೋಕವಿದೆ, ಹಿಂದಿನ ಕಾಲದಲ್ಲಿಯೇ ರಚನೆ ಆಗಿರ್ತಕ್ಕಂಥದ್ದು. ಇಂದಿಗೂ ಕೂಡ ಇದು ನಮಗೆ ಎಷ್ಟು ಅಪ್ಲಿಕೇಬಲ್ ಅಂತಂದ್ರೆ, ಯಾವಾಗ
मार्च अन्ते अथवा एप्रिल मासस्य आरम्भसमये एतत् करोना विषाणु प्रपञ्चदाद्यन्तं विस्तारितं। तत्समये सर्वे एते परदेशी जनाः, ಪರದೇಶಿಗಳು ಅಂತಂದ್ರೆ ಏನು ಇಲ್ದಿದ್ದವ್ರು ಅಂತ ಅಲ್ಲ, ನಮ್ಮ ದೇಶದಲ್ಲಿ ಅವರಿಗೆ ಸಿಗುವ ಸಾಧನ ಸವಲತ್ತುಗಳು ಕಡಿಮೆ ಅಂತ ಅಂದ್ಕೊಂಡು ಬೇರೆ ದೇಶಕ್ಕೆ ಹೋಗಿ ತುಂಬಾ ಸಂಪಾದನೆ ಮಾಡಿಕೊಂಡು ಬರಬೇಕು ಎನ್ನುವ ಒಂದು ಆಲೋಚನೆಯಲ್ಲಿ ಏನು ಹೋಗಿದ್ರು ಅವರು ಒಂದು ಅರ್ಥದಲ್ಲಿ ಪರದೇಶಿಗಳು ಅಂತ. ತಾದೃಶ ಪರದೇಶಿ ಜನಾಃ ಅಪಿ ಕಿಂ ಚಿಂತಿತವಂತಹ ವಿದೇಶೇಷು ಕರೋನಾ ವೈರಾಣು ಬಹು ಅಧಿಕ ಪ್ರಭಾವಂ ಕರೋತಿ. ತತ್ಕಾರಣೇನ ಜೀವರಕ್ಷಣಾರ್ಥಂ, ಕೆಲಸ ಹೋದ್ರೂ ಚಿಂತೆ ಇಲ್ಲ, ಸಂಬಳ ಎಲ್ಲಿದ್ರೂ ಚಿಂತೆ ಇಲ್ಲ, ಕಿಂ ಕರಣೀಯಂ ಸ್ವದೇಶಂ ಭಾರತಂ ಪ್ರತಿ ಗಂತವ್ಯಂ. ಏವಮೇವ ಅನ್ಯದೇಶೀಯ ಜನಾಃ ಅಪಿ ತಥಾ ಏವ ಚಿಂತಿತವಂತಹ, ನಮ್ಮ ದೇಶಗಳಿಗೆ ನಾವು ಹೋಗಬೇಕು ಅಂತ ಹೇಳಿ ಇಮಿಡಿಯೇಟ್ ಏನ್ ಮಾಡಿದ್ದಾರೆ, ಸ್ವಸ್ಥಾನಗಳಿಗೆ ವಿಶೇಷ ವಿಮಾನಯಾನೇನ ತೇ ಸರ್ವೇ ಸ್ವದೇಶೆ ಸ್ವಪುರೇ ಸ್ವಗೃಹೇ. ಕ್ವಾರಂಟೈನ್ ಇರಲಿ 21 days 14 days ಏನ್ ಯಾವ ರಿಸ್ಟ್ರಿಕ್ಷನ್ ಇದ್ರು ಕ್ವಾರಂಟೈನ್ 10,000 ಪೇ ಮಾಡ್ಬೇಕಂತ ಹೇಳಿದ್ರು. ಯಾಕೆ ಎಲ್ಲ ಒಪ್ಕೊಂಡು ಬಂದ್ರು? ಯಾಕಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಒಂದು ಸಾಧನ ಸೌಕರ್ಯಗಳು, ನಮ್ಮ ದೇಶದ ಆಯುರ್ವೇದಿಕ್ ಪದ್ಧತಿಯಿಂದ ಈ ರೋಗ ಸ್ಪ್ರೆಡ್ ಆಗ್ಲಿಕ್ಕಿಲ್ಲ ಅಥವಾ ರೋಗದಿಂದ ಬೇಗ ಗುಣಮುಖರಾಗಬಹುದು ಅನ್ನುವ ಈ ತರದ ಆಲೋಚನೆಗಳಿಂದ ಜನರು ಇಲ್ಲಿಗೆ ಬರ್ಲಿಕ್ಕೆ. ಅಂದ್ರೆ ಕೊನೆ ಕಾಲದಲ್ಲಿ ನಮಗೆ ಕಾಪಾಡುವುದು ನಮ್ಮ ಮನೆ, ನಮ್ಮ ಊರು, ನಮ್ಮ ದೇಶ. ಹೀಗಾಗಿ ಅದೇ ಉದ್ದೇಶವನ್ನು ಇಟ್ಟುಕೊಂಡು ಹೊರಗಡೆ ಪ್ರದೇಶಗಳಿಗೆ ಹೋದಂತ ಕಪಿಂಜಲ ಚಟಕಃ ಪುನಃ ಮೂಲಸ್ಥಾನಮೇವ ಸ್ವಸ್ಥಾನಮೇವ ತಸ್ಯ ರಕ್ಷಣಾ ದೃಷ್ಟ್ಯಾ ಅಥವಾ ಅನ್ಯ ಸೌಕರ್ಯ ದೃಷ್ಟ್ಯಾ ಸುರಕ್ಷಿತಂ ಇತಿ ಚಿಂತಯಿತ್ವಾ ಪುನಃ ತತ್ಸ್ಥಾನಮೇವ ಆಗತಂ. ಹೀಗಾಗಿ ಅದು ಪುನಃ ಅದೇ ಪ್ಲೇಸಿಗೆ ಬಂದಿದೆ. ಅಥ ಅಸೌ, ನೀವು ಮೊದಲ ಶ್ಲೋಕ ಆದ ನಂತರದ ಪ್ಯಾರಾಗ್ರಾಫ್ ಅನ್ನು ನೋಡಬೇಕು. ಅಥ ಅಸೌ ಕೋಟರಾಂತರ್ಗತಂ ಶಶಕಂ ದೃಷ್ಟ್ವಾ ಸ ಆಕ್ಷೇಪಂ ಆಹ. ಅತ್ರ ಸಾಕ್ಷೇಪಮಾಹ ಪದತ್ರಯಂ, ಒಂದು ಪದದಲ್ಲಿ 3 ಶಬ್ದಗಳು ಇದೆ, ವಿಚ್ಛೇದವನ್ನು ಮಾಡಬೇಕು. ಸ ಆಕ್ಷೇಪಂ ಆಹ. ಆಕ್ಷೇಪ ಅಂತಂದ್ರೆ ಅಬ್ಜೆಕ್ಷನ್ ಮಾಡುವುದು. ಈಗ ಯಾರಾದ್ರೂ ನಾವು ಕಟ್ಟಿದ ಮನೆಯಲ್ಲಿ ನಮ್ಮ ಬಿಲ್ಡಿಂಗ್ ಅಲ್ಲಿ ಯಾರೋ ಒಬ್ರು ಬಂದು ಅನಧಿಕೃತ ಪ್ರವೇಶ ಮಾಡ್ತಾರೆ ಅಂತ ನಾವು ಇಲ್ಲದೆ ಇರ್ಲಿ, ಅದು ನಮ್ದೇ ಅಲ್ವಾ ಪ್ರಾಪರ್ಟಿ. ಹಾಗೆ ಇಲ್ಲಿ ಕಪಿಂಜಲ ಚಟಕ ಅದು ತುಂಬಾ ಕಷ್ಟಪಟ್ಟು ಮಾಡಿಕೊಂಡಂತ ನೆಸ್ಟ್, ಅದರ ಮೂಲ ಸ್ಥಾನದಲ್ಲಿ ಯಾರೋ ಬೇರೆ ಜನ ಬಂದು ಸ್ಟೇ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಅಕ್ರಮ ಪ್ರವೇಶ. ತತ್ಕಾರಣ ಹತ್ರ ಆಕ್ಷೇಪಂ ಆಹ, ಅಬ್ಜೆಕ್ಷನ್ ಮಾಡಿದೆ. ಯಾವ ರೀತಿಯಲ್ಲಿ ಅಬ್ಜೆಕ್ಷನ್? ಭೋ ಶಶಕ, ಇಲ್ಲಿ ಆ ಕೊಠರೆಯಲ್ಲಿ ಅಥಾಸೌ ಕೋಟರಾಂತರ್ಗತಂ ಶಶಕಂ ದೃಷ್ಟ್ವಾ, ಶಶಕ ರ್ಯಾಬಿಟ್ ಆಲ್ರೆಡಿ ಆ ಹಾಲೋನಲ್ಲಿ ಹೋಗಿದೆ, ಸ್ಟೇ ಮಾಡಿದೆ, ಅದನ್ನು ನೋಡಿಕೊಂಡು ಆಕ್ಷೇಪ ಅಬ್ಜೆಕ್ಷನ್ ಮಾಡಿದೆ. ಯಾರು? ಕಪಿಂಜಲ. ಏನಂತ ಅಬ್ಜೆಕ್ಷನ್ ಮಾಡ್ತಾ ಇದೆ? ಭೋ ಶಶಕ ನ ತ್ವಯಾ ಸುಂದರಂ ಕೃತಂ, ನೀನು ಸರಿಯಾದ್ದನ್ನು ಮಾಡಿಲ್ಲ, ಇದು ಕೆಟ್ಟ ಚಾಳಿ, ಈ ರೀತಿ ನೀನು ಮಾಡಬಾರ್ದಿತ್ತು. ನ ತ್ವಯಾ ಸಮ್ಯಕ್ ಸುಂದರಂ ಕೃತಂ ಯನ್ ಮಯಾ ವಾಸಸ್ಥಾನೆ, ಯನ್ ಮಮ ವಾಸಸ್ಥಾನೆ, ಕ್ಷಮ್ಯತಾಂ ತತ್ರ ಅಕ್ಷರಂ ಭಿನ್ನರೂಪೇಣ ದತ್ತಂ. ಯನ್ ಯತ್ ಮಮ ವಾಸಸ್ಥಾನೆ ಪ್ರವಿಷ್ಟಃ ಅಸಿ, ತ್ವಂ ಕಿಂ ಕೃತವಾನ್ ಅಸ್ತಿ? ತ್ವಂ ಮಮ ವಾಸಸ್ಥಾನೆ ಪ್ರವಿಷ್ಟವಾನ್ ಅಸ್ತಿ, ಏತದ್ ಅಕ್ರಮ ಪ್ರವೇಶಃ ನ ಆಗಂತವ್ಯಂ ಆಸೀತ್. ದಿಸ್ ಮೈ ಅಬ್ಜೆಕ್ಷನ್. ನೀನು ಇಲ್ಲಿ ಎಂಟ್ರಿ ತಗೊಂಡವೇ ಸರಿ ಇಲ್ಲ, ಇದು ನನ್ನ ವಾಸಸ್ಥಾನ, ಅದರಲ್ಲಿ ನೀನು ಬಂದಿದ್ದೀಯಾ, ಅದು ತಪ್ಪು. ಶೀಘ್ರಗಂ ನಿಷ್ಕ್ರಾಮ್ಯತಾಂ. ಶೀಘ್ರಗಂ ನಾಸ್ತಿ, ಶೀಘ್ರಗಂ ಇಸ್ ದ ನೇಮ್ ಆಫ್ ರ್ಯಾಬಿಟ್. ಅತ್ರ ಶೀಘ್ರಂ, ತತ್ ಶೀಘ್ರಂ ಇತಿ, ತತ್ರ ಸಂಧಿ, ಚಕಾರಸ್ಯ ಸ್ಥಾನೆ ಶಕಾರ ಏವಂ ಆಗಚ್ಚತಿ. ತತ್ ಶೀಘ್ರಂ, ಈಗಲೇ, ಇಮ್ಮಿಡಿಯೇಟ್, ಈಗಿಂದೀಗಲೇ, ಬೇಗ. ತತ್ ಶೀಘ್ರಂ ನಿಷ್ಕ್ರಾಮ್ಯತಾಂ, ನೀನು ಇಲ್ಲಿಂದ ತೊಲಗು, ಅಂದ್ರೆ ಜಾಗ ಖಾಲಿ ಮಾಡುವ.
ಇದು ಕ್ವೈಟ್ ಕಾಮನ್, ನ್ಯಾಚುರಲ್. ಇದು ಯಾರು ಹೊಸಬ್ರು ಅವರಿಗೆ ಸಂಬಂಧಿಸಿದ ಪ್ರದೇಶದಲ್ಲಿ ಬೇರೊಬ್ಬರ ಪ್ರಾಪರ್ಟಿಯಲ್ಲಿ ಬಂದವಾಗ ಮೊದಲು ಆಗತಕ್ಕಂಥ ಘಟನೆ ಅವರನ್ನು ಅಲ್ಲಿಂದ ಓಡಿಸುವುದು, ಜಗಳ ಆಗುವುದು. ಇದು ಕಾಮನ್ ಆಗಿ ಆಗುವಂಥದ್ದು. ಹಾಗೆ ಇಲ್ಲಿ ನೀನು ಇಲ್ಲಿ ಒಂದು ಕ್ಷಣವೂ ಕೂಡ ಇರಬೇಡ, ನಿಷ್ಕ್ರಾಮ್ಯತ, ಬೇಗನೆ ಹೊರಟು ಬಿಡು. ಶಶಕ ಆಹ ತಸ್ಮೈ ರ್ಯಾಬಿಟ್ ವದತಿ. ಶಶಕ ಕಿಂ ವದತಿ? ನ ತದೇವಂ ನ ತವೇದಂ ಗೃಹಂ. ಇದು ನಿನ್ನ ಮನೆ ಅಲ್ಲ. ನ ತವ ಇದಂ ಗೃಹಂ. ರ್ಯಾಬಿಟ್ ಹೇಳ್ತಾ ಇದೆ ಕಪಿಂಜಲನಿಗೆ. ಮೊದಲು ಕಪಿಂಜಲ ಇತ್ತು ಅನ್ನೋದು ರ್ಯಾಬಿಟಿಗೆ ಗೊತ್ತಿಲ್ಲ. ಆದ್ರೆ ಈಗ ಹೊಸತಾಗಿ ಬಂದು ತಾನು ಸೇರಿಕೊಂಡ ಮರದ ಹೊಲ್ಲು ತನ್ನದೇ ಅಂತ ಅಂದುಕೊಂಡು ಕಪಿಂಜಲನಿಗೆ ಏನ್ ಹೇಳ್ತಾ ಇದೆ, ಇದು ನಿನ್ನ ಮನೆಯಲ್ಲ. ನ ತವ ಇದಂ ಗೃಹಂ ಕಿಂತು ಮಮ ಏವ, ಪರಂತು ದಿಸ್ ಮೈನ್ ಹೌಸ್. ಮಮ ಮಮ ಗ್ರಾಮ ಅಸ್ತಿ ಭವತಃ ಗ್ರಾಮ ನಾಸ್ತಿ. ತತ್ ಕಿಂ ಮಿಥ್ಯಾ ಪರುಷಾಣಿ ಜಲ್ಪಸಿ. ಮಿಥ್ಯಾ, ಮಿಥ್ಯಾ ಇತ್ಯುಕ್ತೆ ಅಸತ್ಯ. ನೀನು ಹಾಗಿದ್ರೆ ಅಸತ್ಯ ಮಾತನಾಡುವುದು ಏಕೆ? ತತ್ ಕಿಂ ಮಿಥ್ಯಾ ಪರುಷಾಣಿ ಜಲ್ಪಸಿ. ಪರುಷಾಣಿ ಅಂತಂದ್ರೆ ನಮ್ಮ ಮಾತು ಕಠೋರವಾಗಿರುವುದು. ಕಠೋರ ಅಂತಂದ್ರೆ ಬೈಯುವಾಗ, ನಿಂದಿಸುವಾಗ ಸಹಜವಾಗಿ ನಮ್ಮ ಟಂಗ್ ತಪ್ತದೆ, ಅಂದ್ರೆ ಬಾಯಿ ಹಿಡಿತ ತಪ್ತದೆ. ಈ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಕೂಡ ಆಗ್ತಾ ಇರ್ತದೆ. ಪರುಷಾಣಿ ಜಲ್ಪಸಿ, ಈಗ ಸಾಫ್ಟ್ ಆಗಿ ಚೆನ್ನಾಗಿ ಒಳ್ಳೆ ಒಂದು ಗುಡ್ ನೇಚರ್ ಅಲ್ಲಿ ಮಾತಾಡ್ತಾ ಇದ್ದವರು ಸಡನ್ ಆಗಿ ರೈಸ್ ಆಗಿ ಅವರಿಗೆ ಬೈಲಿಕ್ಕೆ ಹತ್ತುವುದು, ಅದಕ್ಕೆ ಪರುಷಾಣಿ ಅನ್ನುವ ಆ ತರದ ಶಬ್ದ ಪ್ರಯೋಗ ಇರ್ತದೆ. ಕಠೋರವಾದ ನಿಂದಿಸುವ ಮಾತುಗಳನ್ನು ನೀನೇ ಕಾಡುವುದು. ಹೇಗೆ ಆಡಿದೆ ಅದು? ಮೊದಲಿನ ಇದರಲ್ಲಿ ಆಕ್ಷೇಪ ಮಾಡಿದೆ ಅಲ್ಲ, ಆಕ್ಷೇಪ ಮಾಡಿ ಮಾತನಾಡಿದ ವಾಕ್ಯ ಏನಿದೆ? ನ ತ್ವಯಾ ಸುಂದರಂ ಕೃತಂ. ರೋಷದಲ್ಲಿ ಹೇಳುವುದದು, ಅದೇ ಪರುಷ ಮಾತುಗಳು ಅಂತ. ನಿಂದಿಸುವ ರೀತಿಯಲ್ಲಿ ಅಥವಾ ಕೋಪದಿಂದ ಅಟ್ಯಾಕ್ ಮಾಡುವ ಹಾಗೆ ಆ ರೀತಿಯ ಮನೋವೃತ್ತಿಯಲ್ಲಿ ನೀನು ಯಾಕೆ ಮಾತನಾಡಬೇಕು? ನೇರವಾಗಿ ಇದು ನನ್ನ ಮನೆ ಇತ್ತು ಅಂತ ಹಾಗೆ ಬಂದು ಅಪ್ರೋಚ್ ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ಇಂಟೆನ್ಷನ್ ಅನ್ನು ಇಲ್ಲಿ ಈ ಶಶಕ ರ್ಯಾಬಿಟ್ ವ್ಯಕ್ತ ಮಾಡ್ತಾ ಇದೆ ಸ್ಪೇರನ ವಿಷಯದಲ್ಲಿ, ಚಟಕದ ವಿಷಯದಲ್ಲಿ. ತನ್ಮ ತತ್ ನ ಮ ಏತದ್ ಗ್ರಹಂ ನ ತವ ಇತಿ. ತತ್ ನ ಮೇತದ್ ಗ್ರಹಂ ನ ತವ ಇತಿ. ಏತದ್ ಗ್ರಹಂ ಭವತಃ ಅಪಿ ನಾಸ್ತಿ ಮಮ ಅಪಿ ನಾಸ್ತಿ. ಪುನಃ ಶಶಕ ವದತಿ. ಮೊಲ ಹೇಳ್ತಾ ಇದೆ ಇಲ್ಲಿ ಇರುವ ಶಬ್ದದಲ್ಲಿ ತನ್ ಮ ಏತದ್ ಗ್ರಹಂ ನ ತವ ಇತಿ. ಈ ಗ್ರಹ ನಿನ್ನದು ಅಲ್ಲ ನನ್ನದು ಅಲ್ಲ ಅನ್ನುವ ಅರ್ಥದಲ್ಲಿ. ಯಾಕೆ ಸುಮ್ಮನೆ ನೀನು ನನ್ನ ಮೇಲೆ ಆರೋಪವನ್ನು ಹಾಕೋದು, ಒತ್ತಡವನ್ನು ಹಾಕೋದು? ಇದು ನಿನಗೂ ಸಂಬಂಧಿಸಿಲ್ಲ, ನನಗೂ ಸಂಬಂಧಿಸಿಲ್ಲ. ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಯಾರದೋ ಸಂಪತ್ತು ಇಂದು ನಮ್ಮದಾಗಿದೆ. ಇವತ್ತು ನಮ್ಮದಾಗಿರುವ ಸಂಪತ್ತು ನಾಳೆ ಇನ್ಯಾರದ್ದೋ ಆಗ್ತದೆ. ನಿನ್ನೆ ಯಾರದ್ದೋ ಇದ್ದ ಸಂಪತ್ತು ಇವತ್ತು ನನ್ನದಾಗಿದೆ. ಹಾಗೆ ಇಲ್ಲಿಯೂ ಕೂಡ ಅದೇ ರೀತಿಯ ಮಾತನ್ನು ಈ ಪ್ರಾಣಿಗಳ ಬಾಯಿಂದಲೂ ಕೂಡ ಲೇಖಕರು ತುಂಬಾ ಅದ್ಭುತವಾಗಿ ಹೊರಡಿಸಿದ್ದಾರೆ. ಇದು ನಮ್ಮ ಒಂದು ಜೀವನದಲ್ಲಿ ನಾವು ಅದೆಷ್ಟೇ ಉನ್ನತವಾದ ಹಂತಕ್ಕೆ ಹೋದರೂ ಕೂಡ ಸ್ವಾರ್ಥ ಲಾಲಸೆ, ಆಮೇಲೆ ತುಂಬಾ ಧನ ಸಂಪಾದನೆ ಮಾಡಬೇಕು ಅನ್ನುವಂಥ ಆಲೋಚನೆಗಳು, ಇದೆಲ್ಲ ಇದ್ದವರಿಗೆ ಇದೊಂದು ಪಾಠ. ಇಲ್ಲಿ ಪಶುಪಕ್ಷಿ ಪ್ರಾಣಿಗಳು ಕೂಡ ಈ ರೀತಿಯಾಗಿ ನಮ್ಮನ್ನು ಅಲರ್ಟ್ ಮಾಡ್ತಾ ಇದ್ದಾರೆ. ನಿನ್ನದು ಅಲ್ಲ ನನ್ನದು ಅಲ್ಲ, ನನಗೆ ಮನೆ ಸಿಕ್ಕಿದೆ, ಇದ್ದೇನೆ ನಾನು. ಹಾಗೆ ಕಪಿಂಜಲಾಹ ಭೋ ಯದಿ ಸ್ಮೃತಿಂ ಪ್ರಮಾಣೀಕರೋಷಿ ತದಾಗಚ್ಚ ಮಯಾ ಸಹ ಏನ ಸ್ಮೃತಿ ಪಾಠಕಂ ಪೃಚ್ಛಾವಹ. ಹೌದಾ? ಹಾಗಾದ್ರೆ ನೀನ್ ರೆಡಿ ಇದ್ರೆ ಯದಿ ಸ್ಮೃತಿಂ ಪ್ರಮಾಣೀಕರೋಷಿ, ಆಯ್ತವಲ್ಲ, ಆಣೆ ಮಾಡ್ತೀಯಾ, ಪ್ರಮಾಣ ಮಾಡ್ತೀಯಾ ಅಂತ. ನಮ್ಮ ಊರುಗಳ ಕಡೆಗಳಲ್ಲಿ ಏನಾದ್ರೂ ಸುಳ್ಳು ಹೇಳಿದ್ದು ಮಾತು ಇದ್ರೆ ಪ್ರಾಮಿಸ್ ಮಾಡು ಅಂತ ಕೇಳೋದಿಲ್ವಾ? ಅದೇ ಇದು ಸ್ಮೃತಿ ಪ್ರಮಾಣ ಅಂತ. ನೀನು ಪ್ರಮಾಣ ಮಾಡ್ಲಿಕ್ಕೆ ಸಿದ್ಧ ಇದ್ದೀಯಾ? ಕಪಿಂಜಲ ಹೇಳುವುದು. ಕಪಿಂಜಲ ಗುಬ್ಬಚ್ಚಿ ಮೊಲ ಕೇಳ್ತಾ ಇದೆ, ನೀನು ಸ್ಮೃತಿ ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಇದ್ದೀಯಾ? ತದಾಗಚ್ಚ ಮಯಾ ಸಹ ಏನ ಸ್ಮೃತಿ ಪಾಠಕಂ ಪೃಚ್ಛಾವಹ. ಯಾರೋ ಒಬ್ಬ ಪ್ರಮಾಣ ಮಾಡ್ಲಿಕ್ಕೆ ಒಂದು ಜನ ಮೀಡಿಯೇಟರ್ ತರ ಇರ್ತಾರೆ, ಅವ್ರಿಗೆ ಸ್ಮೃತಿ ಪಾಠಕರು ಅಂತ. ಅವ್ರ ಹತ್ರ ಹೋಗೋಣ, ನಿಂದ ಏನ್ ಹೇಳಲಿಕ್ಕಿದೆ ಹೇಳು, ನಂದೇನ್ ಮಾತಾಡ್ಲಿಕ್ಕಿದೆ ಮಾತಾಡ್ತೀನಿ, ಅಲ್ಲಿ ನೋಡೋಣ, ಅಲ್ಲಿ ನ್ಯಾಯ ಇತ್ಯರ್ಥ ಆಗಲಿ, ನಿರ್ಣಯ ಆಗಲಿ.
ನೀನು ನಾನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೇನೆ, ಈ ರೀತಿ ಮಾತಾಡಬಾರ್ದಿತ್ತು ಅಂತ ನನ್ನ ಮೇಲೆ ಅಬ್ಜೆಕ್ಷನ್ ಆರೋಪ ಮಾಡ್ತಾ ಇದೀಯಾ, ಅದಕ್ಕೋಸ್ಕರ ಸ್ಮೃತಿ ಪಾಠಕಂ ಪ್ರಚಾವಹ ಸ ಯಸ್ಯ ದದಾತಿ ಸ ಗೃಹ್ಣಾತು. ಅವನು ಯಾರಿಗೆ ಕೊಡ್ತಾನೋ ಕೊಡ್ಲಿ, ಸಹ ಯಸ್ಯ ದದಾತಿ ಸ ಗೃಹ್ಣಾತು. ಈ ಮನೆ ಯಾರ್ದು ಅಂತ ಅಂದ್ಕೊಂಡು ಆ ಸ್ಮೃತಿ ಪಾಠಕ ಹೇಳ್ತಾನೋ ಅವನಿಗೆ ಸೇರ್ಲಿ. ನನ್ನದು ಅಂದ್ರೆ ನಾನು ಇರ್ತೇನೆ, ನಿನ್ನದು ಅಂದ್ರೆ ನೀನಿರಿ, ಯಾಕೆ ಸುಮ್ಮನೆ ಅನ್ಯಥಾ ಕಲಹ ವಿವಾದ ಇತಿ ತಾದೃಶ ಏಕಃ ವಾರ್ತಾಲಾಪಃ ದ್ವಯೋರ್ಮಧ್ಯೆ. ದ್ವಯೋರ್ಮಧ್ಯೆ ಚಟಕ ಮತ್ತು ಶಶಕದ ಮಧ್ಯೆ. ಚಟಕ ಅಂದರೆ ಗುಬ್ಬಚ್ಚಿ, ಹೆಸರು ಕಪಿಂಜಲ. ಶಶಕ ಅಂತ ಅಂದ್ರೆ ಮೊಲ, ರ್ಯಾಬಿಟ್, ಅದರ ಹೆಸರು ಶೀಘ್ರಬೇಗ. ಇವರಿಬ್ಬರ ನಡುವೆ ಒಬ್ಬ ಮಧ್ಯಸ್ಥಿಕೆದಾರನನ್ನು ಹುಡುಕೊಂಡು ಹೋಗಿ ಅವನ ಒಂದು ಮಾರ್ಗದರ್ಶನದಲ್ಲಿ ಈ ಮನೆ ಯಾರಿಗೆ ಸೇರಿದ್ದು ಅಂತ ಡಿಸೈಡ್ ಮಾಡ್ಬೋದಂತ ಒಂದು ಆಲೋಚನೆ ಬರ್ತದೆ. ತಥಾ ಅನುಷ್ಠಿತೆ ಮಯಾಪಿ ಚಿಂತಿತಂ. ಇದು ಕಾಗೆ ಹೇಳುವುದು. ಈ ಮಧ್ಯದಲ್ಲಿ ಕಾಗೆಯ ವಿಚಾರ ಯಾಕೆ ಬರ್ತದೆ ಅಂತಂದ್ರೆ, ಕಾಗೆ ಕಥೆಯನ್ನು ಬೇರೊಬ್ಬರಿಗೆ ಹೇಳ್ತಾ ಇದೆ. ಆ ಹೇಳುವ ಕಥೆಯ ಇನ್ಸಿಡೆಂಟು ನೇರವಾಗಿ ಕಾಗೆಗೆ ಸಂಬಂಧಿಸಿಲ್ಲ. ಯಾಕಂದ್ರೆ ಇಬ್ಬರ ಕಲಹ ಮೂರನೇವರಿಗೆ ಲಾಭ ಅನ್ನೋದು ಹೇಳ್ತಾ ಇದೆ ಅಲ್ಲ. ಕಾಗೆ ಇದನ್ನೆಲ್ಲ ದೂರದಿಂದ ನೋಡ್ತಾ ಇದೆ. ಯಾಕಂದ್ರೆ ಕಾಗೆಯ ಫ್ರೆಂಡು ಕಪಿಂಜಲ, ಮೊದಲಿಂದ ನೋಡ್ಬೋದು. ಕಪಿಂಜಲ ನಾಪತ್ತೆ ಆಗಿದ್ದು ಆ ವಿಷಯ ಕಾಗೆಗೂ ಗೊತ್ತಿರ್ಲಿಲ್ಲ. ಆಮೇಲೆ ಈಗ ಸಡನ್ ಆಗಿ ಬಂದಿದೆ. ಈ ಮಧ್ಯದಲ್ಲಿ ಆ ಶಿಕ್ಷಕನು ಕೂಡ ಬಂದಿರೋದ್ರಿಂದ, ಮೊಲವು ಬಂದಿರೋದ್ರಿಂದ ಅದು ಕೂಡ ಕಾಗೆಗೆ ಸ್ವಲ್ಪ ಮಟ್ಟಿಗೆ ಮಿತ್ರತ್ವವನ್ನು ಸಂಪಾದಿಸಿಕೊಂಡಿದೆ. ಈ ಎರಡೂ ಮಿತ್ರರ ನಡುವೆ ನನ್ನ ರೋಲ್ ಏನು, ನಾನು ಏನ್ ಮಾಡ್ಬೋದು ಅನ್ನೋದನ್ನು ದೂರದಿಂದ ಕಾಗೆ ತಥಾ ಅನುಷ್ಠಿತೆ ಮಯಾಪಿ ಚಿಂತಿತಂ, ನಾನು ಕೂಡ ಆಲೋಚನೆ ಮಾಡಿದೆ. ಏನು, ಹೇಗೆ ಇವರಿಬ್ಬರನ್ನು ಹೇಗೆ ಸಂಭಾಳಿಸಬಹುದು, ಏನಾದ್ರೂ ಆಗತಕ್ಕಂತ ದುರಂತವನ್ನು ನನ್ನಿಂದ ಸ್ಟಾಪ್ ಮಾಡಿಸ್ಲಿಕ್ಕೆ ಆಗ್ತದ ಅನ್ನೋದಾಗಿ ಕಾಗೆಯು ಕೂಡ ಚಿಂತಿಸಿದೆ. ಕಿಂ ಅತ್ರ ಭವಿಷ್ಯತಿ, ಏನಾಗ್ಬೋದು, ಕಿಂ ಅತ್ರ ಭವಿಷ್ಯತಿ, ಇಲ್ಲಿ ಏನಾಗ್ಬಹುದು, ಏನು ನಡಿಲಿಕ್ಕೆ ಇದೆ. ಮಯ ದ್ರಷ್ಟವ್ಯೋಯಂ ನ್ಯಾಯ, ನನ್ನಿಂದ ಈ ನ್ಯಾಯ ಜಡ್ಜ್ಮೆಂಟ್ ಯಾವ ರೀತಿ ಇರ್ತದೆ, ಯಾರಿಗೆ ಒಂದು ನ್ಯಾಯ ಸಿಗ್ತದೆ ಅದನ್ನು ನಾನು ಕೂಡ ನೋಡ್ಬೇಕು. ಮಯ ದ್ರಷ್ಟವ್ಯೋಯಂ ನ್ಯಾಯ. ತತಃ ಕೌತುಕಾದ್ ಅಹಮಪಿ ತಾವನ್ ಉಪಸ್ಥಿತಃ. ಕೌತುಕ ಅಂತಂದ್ರೆ ಕ್ಯೂರಿಯಾಸಿಟಿ, ಕುತೂಹಲ. ನಮಗೆ ರಿಸಲ್ಟ್ ಬರುವ ದಿನ ಇದು ಇರ್ತದೆ ಕೌತುಕ. ಕಾಲು ನೆಲದ ಮೇಲೆ ನೇರವಾಗಿ ನಿಲ್ಲುವುದಿಲ್ಲ, ಹೀಗೆ ತುದಿಗಾಲಲ್ಲಿ ಏನಾಗ್ಬೋದು, ಫಸ್ಟ್ ಕ್ಲಾಸ್ ಬರ್ಬೋದಾ, ರ್ಯಾಂಕ್ ಬರ್ಬೋದಾ, ಡಿಸ್ಟಿಂಕ್ಷನ್ ಆಗ್ಬೋದಾ, ಆ ರೀತಿ. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಿನ ಅಂಕದ ನಿರೀಕ್ಷೆಯಲ್ಲಿ ನಾವು ಇರ್ತೇವೆ. ಆಗ ಕುತೂಹಲ. ಅಥವಾ ಇನ್ನು ಬೇರೆ ರೀತಿ ಏನಾದ್ರು ಮಿರಾಕಲ್ ಆಗ್ಬೋದಾ ಅಂತ ಹೇಳಿ ಕೆಲವೊಬ್ರು ಪಾಸ್ ಆಗ್ತೇನೋ ಅನ್ನುವ ಡೌಟ್ ಇದ್ದವರಿಗೆ ಫಸ್ಟ್ ಕ್ಲಾಸ್ ಏನಾದ್ರು ಬಂದ್ರೆ ಅದು ಅದ್ಭುತ. ಆ ತರದ ಘಟನಾವಳಿಗಳಿಗೆ ಎಲ್ಲರೂ ನಾವು ತುದಿಗಾಲಲ್ಲಿ ನಿಂತು ಕುತೂಹಲಿಗಳಾಗಿರ್ತೇವೆ. ನಾಳೆ ರಿಸಲ್ಟ್ ಅಂತ ನಮಗೆ ಭಾರಿ ಒಂದು ಭಯನೂ ಇದೆ, ಅಷ್ಟೇ ಆಶ್ಚರ್ಯನೂ ಇದೆ. ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೋ, ನೋಟಿಸ್ ಬೋರ್ಡ್ ಅಲ್ಲಿ ಹೋಗಿ ಕಾಲೇಜಲ್ಲಿ ರಿಸಲ್ಟ್ ಅನ್ನು ನೋಡ್ಲಿಕ್ಕೋ. ಅದೇ ರೀತಿ ಆ ಕುತೂಹಲ ಇಲ್ಲಿ ಕಾಗೆಗೂ ಕೂಡ ಇದೆ. ವಾಯಸಾಪಿ ಕುತೂಹಲೇನ ಕಿಂ ಪಶ್ಯತಿ ಅತ್ರ ದ್ವಯೋರ್ಮಧ್ಯೆ ಕಲಹಃ ಅನಂತರಂ ಕಲಹಸ್ಯ ನ್ಯಾಯ ನಿರ್ಣಯ ಕಥಂ ಭವತಿ ಕಿಮತ್ರ ಭವಿಷ್ಯತಿ ಮಯಾ ದ್ರಷ್ಟವ್ಯಂ ನ್ಯಾಯಃ. ತತಃ ಕೌತುಕಾದಹಮಪಿ ತಾವನ್ ಉಪಸ್ಥಿತಃ ಅಹಮಪಿ ಗತಂ ಇತಿ. ನಾನು ಕೂಡ ಆ ಇಬ್ಬರ ಒಟ್ಟಿಗೆ ಗೊತ್ತಾಗದೇನೆ ಹಿಂದಗಡೆಯಲ್ಲಿ ಹೋಗಿ ನಾನು ಕೂಡ ಆ ಸ್ಥಾನದಲ್ಲಿ ಉಳಿದುಕೊಂಡೆ, ಉಪಸ್ಥಿತಃ. ಅತ್ರಾಂತರೆ ತೀಕ್ಷ್ಣದಂಷ್ಟ್ರೋ ನಾಮ ಅರಣ್ಯ ನಾಮಾರಣ್ಯ ಇತಿ ತತ್ರ ಸಂಧಿಪದಂ ನಾಮ ಅರಣ್ಯ ಮಾರ್ಜಾರ ತಯೋಃ ವಿವಾದಂ ಶ್ರುತ್ವಾ ಮಾರ್ಗಾಸನ್ನಂ ನದೀತಟಮಾಸಾದ್ಯ ಕೃತ ಕುಶೋಪಗ್ರಹೋ ನಿಮೀಲಿತ ಏಕನಯನ ಊರ್ಧ್ವಬಾಹು ಅರ್ಧಪಾದ ಸ್ಪೃಷ್ಟಭೂಮಿಃ ಶ್ರೀ ಸೂರ್ಯಾಭಿಮುಖಂ ಮುಖ ಇಮಾಂ ಧರ್ಮೋಪದೇಶ ನಾಮ ಅಕರೋತ್. ಅತ್ರ ಅಕರೋತ್ ಇತಿ ಕ್ರಿಯಾಪದಂ ಅಕಾರಸ್ಯ ಕಾರಣೇನ ಏನು ಭೂತಕಾಲೀನ ಶಬ್ದ ಇತಿ ನಮಗೆ ತಿಳಿಸ್ಕೊಡ್ತಾರೆ. ಕೃ ಧಾತುವಿನಿಂದ ಕರೋತಿ ಅಂತ ಹೇಳಿ ಲಟ್ಲಕಾರದ ಶಬ್ದ ಆಗ್ತದೆ ವರ್ತಮಾನ ಕಾಲೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಇಲ್ಲಿ ಅಕರೋತ್ ಅಂತ ಇದೆ. ಅಕರೋತ್, ಕರೋತ್, ಅಕರೋತ್, ಅಪಠತ್, ಅಪಠತಾಂ, ಅಪಠನ್ ಅಂತ ಬರ್ತದಲ್ಲ, ಅಕರೋತ್
ಅಕುರುತಾಂ ಅಕುರ್ವನ್ ಅಂತ ಬರ್ತದೆ. ಅತ್ರ ಏವಮೇವ ಕ್ರಮೇಣ ವಾಕ್ಯಸ್ಯ ಅರ್ಥಂ ಭೂತಕಾಲಃ ಇತಿ ಅಸ್ಮಾಕಂ ಕೃತೆ ಪರಿಚಯ ಭವತಿ. ವಾಕ್ಯಸ್ಯ ಪರಿಚಯ, ಭೂತಕಾಲದ ವಾಕ್ಯ ಅನ್ನೋದು ನಮ್ಮ ಒಂದು ನಾಲೆಜಿಗೆ ಬರ್ತದೆ. ಇಲ್ಲಿ ಒಂದು ವಿಶೇಷ ಘಟನೆ, ನಾಟಕೀಯ ಘಟನೆಯನ್ನು ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಬಳಸಿರುವ ಪದಪ್ರಯೋಗಗಳು, ಅಲಂಕಾರಗಳು, ಹಾಗೆ ವಿಶೇಷಣಗಳು ಎಷ್ಟು ವೈಚಿತ್ರ್ಯತೆಯಿಂದ ಕೂಡಿವೆ ನೋಡಿ. ಅತ್ರ ಅಂತರೆ ತೀಕ್ಷ್ಣ ದಂಷ್ಟ್ರೋ ನಾಮ. ಅತ್ರ ಅಂತರ ಅಂದ್ರೆ ಹೀಗೆ ಈ ಘಟನೆ ಮುಂದುವರಿತಾ ಇರಲು ಈ ಸಂದರ್ಭದಲ್ಲಿ, ಅತ್ರ ಅಂತಾರೆ ಇನ್ ದಿಸ್ ಸಿಚುವೇಶನ್, ಈ ಸಂದರ್ಭದಲ್ಲಿ ತೀಕ್ಷ್ಣ ದಂಷ್ಟ್ರ, ಶಬ್ದಶಃ ಅರ್ಥ ತೀಕ್ಷ್ಣ ಅಂತಂದ್ರೆ ತುಂಬಾ ಶಾರ್ಪ್ ಅಂತ, ದಂಷ್ಟ್ರ ಅಂತಂದ್ರೆ ಬೈಟ್ ಮಾಡುವಂಥದ್ದು, ಕಚ್ಚುವಂಥದ್ದು, ಅಂದರೆ ಶಾರ್ಪ್ ಹಲ್ಲುಗಳು, ಟೀತ್ಗಳು ಅಂತ ಅರ್ಥ. ತೀಕ್ಷ್ಣ ದಂಷ್ಟ್ರ, ದಂಷ್ಟ್ರ ಕಚ 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 ಕಡಿಲಿಕ್ಕೆ ಈ ಹಲ್ಲು, ಈ ಬೆಕ್ಕಿಗೆ ಇರ್ಬೋದು ಅಥವಾ ಪ್ರಾಣಿಗಳಿಗೆ, ವಿಶೇಷವಾಗಿ ನಾಯಿ, ಸಿಂಹ, ಹುಲಿ, ಈ ತರದ ಪ್ರಾಣಿಗಳಿಗೆಲ್ಲ ತುಂಬಾ ಶಾರ್ಪ್ ಹಲ್ಲುಗಳು ಇರ್ತವೆ, ಅದು ಮಾಂಸವನ್ನು ಹರಿದು ಬಗೆದು ತಿನ್ನುವುದರಿಂದ. ಹಾಗೆ ಇಲ್ಲಿ ಅದಕ್ಕೆ ಹೆಸರು ತೀಕ್ಷ್ಣ ದಂಷ್ಟ್ರ ಅಂತ ಹೇಳಿ ಇಟ್ಟಿದ್ದಾರೆ ಹೆಸರನ್ನು. ತೀಕ್ಷ್ಣವಾದ ಹಲ್ಲುಗಳಿರುವ ಯಾರು? ಅರಣ್ಯ ಮಾರ್ಜಾರಃ. ಮಾರ್ಜಾರಃ, ಮಾರ್ಜಾಲ ಅಂತ ಹೇಳಿ ಕರೀತಾರೆ, ಮಾರ್ಜಾರಃ ಅಂತಾನು ಕೂಡ ಪದಪ್ರಯೋಗ ಇದೆ. ಮಾರ್ಜಾರ ಎನ್ನುವುದು ಬೆಕ್ಕು. ಅರಣ್ಯ ಮಾರ್ಜಾರಃ, ಇದು ಮನೆಯಲ್ಲಿ ಸಾಕುವಂತಹ ಸಾಮಾನ್ಯ ಬೆಕ್ಕಲ್ಲ, ಫಾರೆಸ್ಟಿನ ಬೆಕ್ಕು, ಅರಣ್ಯದ್ದು. ತಯೋರ್ ವಿವಾದಂ ಶ್ರುತ್ವ, ಇದು ಒಂದು ವಿಶೇಷವಾದ ಪ್ಲಾನ್ ಅನ್ನು ಮಾಡಿಕೊಂಡು ಏನೋ ಒಂದು ಅವರ ಮಧ್ಯದಲ್ಲಿರುವ ಕಲಹವನ್ನು ತಾನು ಸಾಲ್ವ್ ಮಾಡ್ತೇನೆ ಅನ್ನೋದಕ್ಕೆ ಬೇಕಾದಂತ ಒಂದು ನಾಟಕವನ್ನು ಮಾಡುವ ಯೋಜನೆಯಲ್ಲಿದೆ. ಹೆಸರು ತೀಕ್ಷ್ಣ ದಂಷ್ಟ್ರ. ಈ ಎರಡು ಅಂದರೆ ಒಂದು ಚಟಕ, ಇನ್ನೊಂದು ಶಶಕ, ಒಂದು ಮೊಲ, ಇನ್ನೊಂದು ಗುಬ್ಬಚ್ಚಿ, ಇವುಗಳ ನಡುವಿನ ವಿವಾದವನ್ನು ನೋಡಿ ಇವರು ಮೇ ಬಿ ನನ್ನ ಹತ್ರ ಬರ್ತಾರೆ ಅನ್ನುವುದನ್ನು ಪೂರ್ವಾನುಮಾನದಿಂದ ಮೊದಲಿಗೆ ಅರಿತುಕೊಂಡು ಸಂದೇಹಾಸ್ಪದವಾಗಿ ಮಾರ್ಗಾಸನ್ನಂ ನದಿ ತಟಂ ಆಸಾದ್ಯ, ಮಾರ್ಗದಲ್ಲಿ ಬರುವಾಗ ಅವರ ವಿವಾದವನ್ನು ಕೇಳಿ ಮಾರ್ಗಾಸನ್ನ, ಮಲ್ಲೆ ಹತ್ತಿರವಿರುವ, ಮಾರ್ಗದ ಹತ್ತಿರವಿರುವ ನದಿ ತಟಂ ಆಸಾದ್ಯ, ನದಿಯ ಒಂದು ಬ್ಯಾಂಕ್ ಆಫ್ ದ ರಿವರ್ ಅಂತ ಹೇಳಿ ಹೇಳ್ತಾರೆ. ತಟ, ತಟ ಅಂತಂದ್ರೆ ನದಿಯ ದಡ, ನದಿಯ ದಡಕ್ಕೆ ಹೋಗಿ, ಆಸಾದ್ಯ ಹತ್ತಿರಕ್ಕೆ ಹೋಗಿ, ಕೃತ ಕುಶೋಪಗ್ರಹೋ, ಕೃತ ಕುಶ ಉಪಗ್ರಹೋ ಇತ್ಯುಕ್ತೆ. ಕುಶ ಅಂತಂದ್ರೆ ಈ ದರ್ಭೆ, ಆಮೇಲೆ ಹುಲ್ಲು, ಸಮಿದೆ, ಆ ರೀತಿಯ ಏನ್ ಹೇಳ್ತಾರೆ, ಒಂದು ಸಸ್ಯ ಪ್ರಭೇದಗಳು ಈ ನದಿ ತಟಗಳಲ್ಲಿ ಇರ್ತವೆ. ಆ ತರದ ಸಸ್ಯ ಪ್ರಭೇದಗಳು ಉಪಗ್ರಹೋ ಕುಳಿತುಕೊಂಡು, ಅದರ ಮೇಲೆ ಕುಳಿತುಕೊಂಡು, ಅದರ ಮೇಲೆ ನದಿಯ ದಡದ ಮೇಲೆ ಇರತಕ್ಕಂಥ ಸಣ್ಣ ಹುಲ್ಲು, ದರ್ಬೆ, ಆ ತರದ ವಸ್ತುಗಳ ಮೇಲೆ ಕುಳಿತುಕೊಂಡು ನಿಮೀಲಿತ ಏಕನಯನ, ನಯನ, ನಯನಂ ಇತಿ ವದಂತಿ, ನಯನಂ ನೇತ್ರಂ ನಯನಂ. ನಿಮೀಲಿತ, ಇದು ಉನ್ಮೀಲಿತ, ಓಪನ್ ಇರುವ ಐಗೆ ಉನ್ಮೀಲಿತ, ಇದು ನಿಮೀಲಿತ, ಮುಚ್ಚಿರುವ. ಏಕನೇತ್ರಂ ನಿಮೀಲ್ಯ ಇತ್ಯುಕ್ತೆ ನಿಮೀಲಿತ ಏಕನಯನ, ಒಂದು ಕಣ್ಣನ್ನು ಮುಚ್ಚಿಕೊಂಡು. ಊರ್ಧ್ವ ಬಾಹು ರರ್ಧಪಾದ ಸ್ಪೃಷ್ಟಭೂಮಿ, ಊರ್ಧ್ವ ಬಾಹು ಬೆಕ್ಕು, ಬೆಕ್ಕಿನ ಇರುವ 4 ಪಾದಗಳಲ್ಲಿ ಎರಡನ್ನು ಹೀಗೆ ಮೇಲೆ ಮಾಡಿ, ಊರ್ಧ್ವ ಬಾಹು, 2 ಕೈಗಳನ್ನು ಮೇಲಕ್ಕೆ ಎತ್ತಿ, ಊರ್ಧ್ವ ಬಾಹು ಅರ್ಧಪಾದ ಸ್ಪೃಷ್ಟಭೂಮಿ, ಅಂದ್ರೆ ಉಳಿದ 2 ಪಾದಗಳನ್ನು ಅರ್ಧ ನೆಲಕ್ಕೆ ತಾಗುವ ಹಾಗೆ, ಹೀಗೆ ಈ ರೀತಿಯ ಪೋರ್ಷನ್ ಅಲ್ಲಿ ಪಾದಗಳನ್ನು ಹೀಗೆ ನೆಲಕ್ಕೆ ಅರ್ಧ ತಾಗಿಸಿ 2 ಕೈಗಳನ್ನು ಮೇಲೆ ಆಕಾಶಕ್ಕೆ ಎತ್ತಿ, ಆ ಒಂದು ಸೂರ್ಯಾಭಿಮುಖಂ, ಸೂರ್ಯನನ್ನು ಮೇಲೆ ನೋಡುವಂತೆ, ಸೂರ್ಯಾಭಿಮುಖಂ, ಕೈಗಳನ್ನು 2 ಮೇಲೆ ಎತ್ತಿ ಸೂರ್ಯನನ್ನು ನೋಡಿಕೊಂಡು 2 ಕಾಲುಗಳನ್ನು ಸ್ವಲ್ಪ ಭೂಮಿಗೆ ತಾಗಿಸಿದ ಹಾಗೆ, ಒಂದು ರೀತಿ ಯೋಗ ಸ್ಥಿತಿ, ಸಮಾಧಿ ಸ್ಥಿತಿಯ ರೀತಿಯಲ್ಲಿ ಇಮಾಂ ಧರ್ಮೋಪದೇಶ ನಾಮ ಅಕರೋ, ಧರ್ಮೋಪದೇಶಕನಂತೆ, ಅಂದ್ರೆ ಒಬ್ಬ ಸನ್ಯಾಸಿಯ ತರಹದ ನಾಟಕವನ್ನು ಈ ಬೆಕ್ಕು ಮಾಡ್ತಾ ಇದೆ.
ನದಿ ತಟಕ್ಕೆ ಹೋಗಿ ಅಲ್ಲಿ ಹುಲ್ಲಿನ ಆಸನದ ರೀತಿಯಲ್ಲಿ ಅದು ದರ್ಬೆ ಮತ್ತು ಹುಲ್ಲನ್ನು ಬಳಸುವುದು, ಅದ್ರ ಮೇಲೆ ಕುಳಿತುಕೊಳ್ಳುವುದಂದ್ರೆ ಅದೊಂದು ರೀತಿ ಆಸನ. ಆಸನದ ಮೇಲೆ ಕುಳಿತುಕೊಂಡು ಸೂರ್ಯಾಭಿಮುಖವಾಗಿ ಮೇಲೆ ನೋಡಿಕೊಂಡು ಪ್ರಾರ್ಥನೆ ಮಾಡುವ ಒಂದು ಭಂಗಿಯಲ್ಲಿ ತಾನು ಧರ್ಮೋಪದೇಶಕನು, ತಾನೊಬ್ಬ ಹಿರಿಯ, ಹಾಗೆ ಕೆಲವು ಕಾನೂನುಗಳನ್ನು ಅರಿತವನು, ಹಾಗೆ ತಿಳಿದುಕೊಂಡು ಅವರು ನನ್ನ ಹತ್ತಿರ ಬರಲಿ ಎನ್ನುವ ಒಂದು ಆಲೋಚನೆ. ಅಹೋ ಅಸಾರೋಯಂ ಸಂಸಾರ, ಏನು ಮಾತಾಡ್ತಾ ಇದೆ ಆ ಬೆಕ್ಕು, ಯಾವ ರೀತಿ ಧರ್ಮೋಪದೇಶಕನ ರೀತಿಯಲ್ಲಿ. ಈ ಧರ್ಮದ ಉಪನ್ಯಾಸಗಳನ್ನೆಲ್ಲ ಕೊಡ್ತಾರಲ್ಲ ದೊಡ್ಡ ದೊಡ್ಡ ಋಷಿಮುನಿಗಳು, ಸನ್ಯಾಸಿಗಳು, ಸಾಧು ಸಂತರು, ಹಾಗೆ ಅಹೋ ಅಸಾರಹ ಅಯಂ ಸಂಸಾರ, ಈ ಸಂಸಾರ ಎನ್ನುವುದು ಬರೇ ಬೋಗಸ್, ಅಸಾರಹ ವೇಸ್ಟ್, ಸಂಸಾರದಲ್ಲಿ ಪ್ರಪಂಚದಲ್ಲಿ ಏನೂ ಒಳ್ಳೆಯದಿಲ್ಲ ಅನ್ನೋ ತರ ಹೀಗೆ ಹೇಳ್ತಾ ಇದೆ. ಕ್ಷಣಭಂಗುರಾಹ ಪ್ರಾಣಾಹ, ಈ ಪ್ರಾಣ ಜೀವ ಎನ್ನುವುದು ಕ್ಷಣಭಂಗುರಾಹ, ಒಂದು ನಿಮಿಷ ಕಾಲದಲ್ಲಿ ಏನು ಕೂಡ ಆಗ್ಬೋದು ಅನ್ನುವಂಥದ್ದು. ಕ್ಷಣಭಂಗುರ, 3 ದಿನದ ಜೀವನ ಅಂತ ಹೇಳಿ ಕರೀತಾರಲ್ಲ, ಹಾಗೆ ನೀರ ಮೇಲಣ ಗುಳ್ಳೆ ನಿಜವಲ್ಲ ರೀ, ನೀರಿನ ಮೇಲೆ ಇರುವ ಗುಳ್ಳೆ ಅಂತೆ ನಮ್ಮ ಜೀವನ, ಅದು ಯಾವಾಗ ಟಪ್ ಅಂತ ಒಡೆದು ಹೋಗ್ತದೆ ಗೊತ್ತಿಲ್ಲ. ನಮ್ಮ ಆಯುಷ್ಯದ ದಿನಗಳು, ಎಷ್ಟು ದಿನ ಬದುಕಿರ್ತೇವೆ ಅನ್ನೋ ಒಂದು ಸ್ಪಷ್ಟ ಪರಿಕಲ್ಪನೆ ಕೂಡ ನಮಗೆ ಇರುವುದಿಲ್ಲ. ಯಾಕಂತಂದ್ರೆ ನಾವು ಆ ಸೃಷ್ಟಿಕರ್ತ ವಿಧಾತನ ಒಂದು ಆಟದ ಗೊಂಬೆಗಳು. ಅವನು ಎಷ್ಟು ದಿನ ನಮಗೆ ಜೀವನ ಕೊಟ್ಟಿರ್ತಾನೋ ಅಷ್ಟು ದಿನ ನಾವು ಬದುಕುಳಿತೇವೆ. ಆ ಒಂದು ಹಿನ್ನೆಲೆಯಲ್ಲಿ ಕ್ಷಣಭಂಗುರಾಹ ಪ್ರಾಣ, ಇಲ್ಲಿರುವ ಜೀವಿಗಳ ಪ್ರಾಣ ಕ್ಷಣಿಕವಾದದ್ದು. ಇತ್ಯುಕ್ತೆ ವಯಂ ಸರ್ವೇ ಅಲ್ಪ ವಯಸ್ಸಃ, ಕಡಿಮೆ ವಯಸ್ಸಿನಲ್ಲಿ, ಕಡಿಮೆ ವರ್ಷಗಳಲ್ಲಿ ನಾವು ನಮ್ಮ ಜೀವನವನ್ನು ಪರಿಸಮಾಪ್ತಿಗೊಳಿಸ್ತೇವೆ. ಸ್ವಪ್ನ ಸದೃಶಃ ಪ್ರಿಯ ಸಮಾಗಮ, ಪ್ರಿಯ ಸಮಾಗಮ ಇತ್ಯುಕ್ತೆ ಪ್ರೀತಿ ಪಾತ್ರರೊಟ್ಟಿಗೆ ನಾವು ಬೆರೆಯುವುದು, ಅಂದರೆ ನಮ್ಮ ಇಷ್ಟ ಮಿತ್ರರೊಂದಿಗೆ ನಾವು ಸೇರುವುದು ಕಷ್ಟ ಸಾಧ್ಯ. ಸ್ವಪ್ನ ಸದೃಶಃ, ಕನಸು ಕಂಡ ಹಾಗೆ. ಸ್ವಪ್ನ ಸದೃಶ ಇತ್ಯುಕ್ತೆ ಕನಸನ್ನು ನಾವು ಏನು ಕಾಣ್ತೇವೆ ಅದು ಕನಸಿನಲ್ಲಿ ಕಂಡಿದ್ದೆಲ್ಲವೂ ನಿಜ ಆಗ್ತದೆ ಅಂತ ಅಲ್ಲ, ಅಥವಾ ನಿಜ ಆಗ್ಲಿಕ್ಕೆ ತುಂಬಾ ಸಮಯ ತಗೊಳ್ತದೆ. ಇಲ್ಲ, ಅದು ಕಾಕತಾಳೀಯ, ಮೇ ಬಿ ಸಮ್ಟೈಮ್ ಆಗ್ಬೋದು, ಸಮ್ಟೈಮ್ ಕನಸಲ್ಲಿ ಕಂಡಿದ್ದೆಲ್ಲವೂ ಸುಳ್ಳಾಗ್ಬೋದು, ಎರಡು ಸಾಧ್ಯತೆಗಳಿವೆ. ಈಗ ಕನಸನ್ನು ತುಂಬಾ ಹೆಚ್ಚು ಟ್ರಸ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅನ್ನೋದು, ಅದನ್ನು ನೆಗೆಟಿವ್ ಆಗಿ ತಗೊಳ್ಳೋರೆ ಜಾಸ್ತಿ ಕನಸನ್ನು. ಕೆಲವೊಮ್ಮೆ ಒಳ್ಳೆಯ ಘಟನಾವಳಿಗಳನ್ನು ಪಾಸಿಟಿವ್ ಆಗಿ ತಗೊಂಡು ಅದೇ ಕನಸಿನ ನೆಲೆಯಲ್ಲಿ ನಮಗೇನೋ ಒಳ್ಳೇದಾಗ್ತದೆ ಹಾಗಂತ ಹೇಳಿ ತುಂಬಾ ವರ್ಷಗಳವರೆಗೆ ಕಾದು ಆಮೇಲೆ ಕನಸು ಅಷ್ಟಗಷ್ಟೇ ಅಂತ ಹೇಳಿ ಗೊತ್ತಾಗ್ತದೆ. ಹಾಗೆ ಸ್ವಪ್ನ ಸದೃಶಃ ಪ್ರಿಯ ಸಮಾಗಮ, ನಮಗೆ ಬೇಕಾದೆನಿಸಿದ ಜನರೊಟ್ಟಿಗೆ ನಾವು ಬೆರೆಯುವುದು, ಸೇರುವುದು ಅಥವಾ ಮಾತುಕತೆ ಮಾಡುವುದು, ಇವೆಲ್ಲವೂ ಕೂಡ ನಮಗೆ ಸ್ವಪ್ನ ಸದೃಶಃ, ಕನಸಿದ್ದಂತೆ. ಇಂದ್ರಜಾಲ ವತ್ ಕುಟುಂಬ ಪರಿಗ್ರಹೋ ಅಯಂ, ಇಂದ್ರಜಾಲವತ್, ಇಂದ್ರಜಾಲ ಅಂತಂದ್ರೆ ಒಂದ್ ರೀತಿ ಜಾದು, ಮಾಯಾಜಾಲ ಅನ್ನೋದು ಇಂದ್ರಜಾಲ. ಐಂದ್ರಜಾಲ, ಇಂದ್ರಜಾಲ ಎನ್ನುವುದು ಜಾದು ಎನ್ನುವ ಶಬ್ದಕ್ಕೆ ಸಂಸ್ಕೃತ ಮೂಲ. ಇಂದ್ರಜಾಲ, ಈ ಜಗತ್ತೆಲ್ಲವೂ ಮಾಯೆಯಿಂದ ಕೂಡಿದೆ. ಈಗ ಜಾದುಗಾರ ಏನ್ ಮಾಡ್ತಾನೆ, ನಮ್ಮೆದುರಿಗೆ ಕಾಲ್ಪನಿಕವಾಗಿ ಒಂದಿಷ್ಟು ಪಕ್ಷಿಗಳು ಬಂದಾಗೆ ಮಾಡ್ತಾನೆ ಅಲ್ವಾ. ಒಂದು ಪೇಪರ್ ಅನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಬರ್ನ್ ಮಾಡಿದವಾಗ ಅದರ ಒಳಗಿಂದ ಒಂದಿಷ್ಟು ಟವೆಲ್ಗಳು, ಕಲರ್ ಟವೆಲ್ಗಳು ಬರುವಂಥದ್ದು, ಇಲ್ಲಾಂದ್ರೆ ಹೂವುಗಳು, ಏನೇನೋ ಮ್ಯಾಜಿಕ್ ತರ ಮಾಡ್ತಾರೆ ಇಂದ್ರಜಾಲ. ಹಾಗೆ ಈ ಸಂಸಾರ, ಈ ಪ್ರಪಂಚ ಎನ್ನುವುದು ಇಂದ್ರಜಾಲದಿಂದ ಕೂಡಿದೆ. ನಮ್ಮ ಬದುಕಿಗೋಸ್ಕರ ನಾನು ಜೀವಂತ ಇರಬೇಕು, ನಾನೇನೋ ಸಾಧಿಸಬೇಕು ಅನ್ನೋದಕ್ಕೋಸ್ಕರ ನಾವು ನಮಗೆ ಬೇಕಾದ ಹಾಗೆ ಮೋಸ, ವಂಚನೆ, ದಗಲ್ಬಾಜಿ ಇಂಥವುಗಳನ್ನೆಲ್ಲ ಮಾಡ್ತೇವೆ. ಅಂದ್ರೆ ಇದು ಕಪಟ, ಈ ಪ್ರಪಂಚ ಅನ್ನೋದು ಕಪಟ. ಇಂದ್ರಜಾಲ ಅನ್ನೋದು ಅದೇ, ಇಂದ್ರಜಾಲದಲ್ಲಿ ಎಲ್ಲವೂ ಸತ್ಯ ಇಲ್ಲ. ಹೇಗೆ ಕನಸಲ್ಲಿ ಕಂಡಿದ್ದು ನಿಜ ಆಗುವುದಿಲ್ಲವೋ ಹಾಗೆ ಇಂದ್ರಜಾಲದಲ್ಲಿ ನೋಡಿದ್ದು ಮ್ಯಾಜಿಕ್ ಮ್ಯಾನ್ ಏನ್ ಮಾಡ್ತಾನೆ, ಅವನು ಈ ವೇಸ್ಟ್ ಪೇಪರ್ಗಳಿಂದ 2000 ಕರೆನ್ಸಿಯ ಬಂಡಲ್ಗಳನ್ನು ತೆಗೆದಿಡುವುದಾದ್ರೆ ಅವನ ಮನೆಯಲ್ಲೇ ಒಂದು ರಿಸರ್ವ್ ಬ್ಯಾಂಕ್ ಇರಬೇಕು, ಇಂದ್ರಜಾಲಿಕನ ಮನೆಯಲ್ಲಿ. ಅವನು ಎಲ್ಲೋ ಶೋ ಮಾಡಿದಲ್ಲಿ ಅಮೌಂಟ್ ಅನ್ನೇ ತಗೊಳ್ಬಾರ್ದು, ಯಾಕಂದ್ರೆ ಅವನ ಹತ್ರ ತುಂಬಾ ಕ್ಯಾಶ್ ಇದೆ. ಆದ್ರೆ ಅವನು ಒಂದು ಶೋ ಮಾಡಿದ್ರೆ 2000 3000 ಆಗಿ ಚಾರ್ಜ್ ಮಾಡ್ತಾನೆ. ಯಾಕೆ? ಅವನಿಗೆ ಗೊತ್ತು ಇಂದ್ರಜಾಲ ಎನ್ನುವುದು ತನ್ನ ಹೊಟ್ಟೆಯ ಒಂದು ಉದ್ಯೋಗ, ತನ್ನ ವೃತ್ತಿ ಎನ್ನುವುದು. ಆದ್ರೆ ನಾವು ಮೂಢಮತಿಗಳು, ನಮಗೆ ಅದು ಅವನ ವೃತ್ತಿ ಅಂತ ಅರ್ಥಕೊಳ್ಳೋದಿಲ್ಲ. ಇಂದ್ರಜಾಲ ಅಂತಂದ್ರೆ ಅವನೇನೋ ಒಬ್ಬ ಒಳ್ಳೆ ಮಾಯಾಲೋಕದಿಂದ ಬಂದ ದೇವದೂತ, ಅವನಲ್ಲಿ ಅಂತ ಶಕ್ತಿ ಇದೆ, ಹಾಗೆ ಹೀಗೆ ಅಂತ ನಾವು ನಂಬಿ ಬಿಡ್ತೇವೆ. ಆ ತರಹದ ಒಂದು ವಿಚಾರಗಳನ್ನು ನಾವು
ಇಲ್ಲಿಯ ಕೊಟ್ಟಿರುವ ಕಥಾನಕಗಳ ಒಂದು ಮಾರಲ್ನ ಅಡಿಯಲ್ಲಿ, ನೀತಿಯ ಅಡಿಯಲ್ಲಿ ಅವನು ತೆಗಿಬೇಕು. ಇಂದ್ರಜಾಲ ವತ್ ಕುಟುಂಬ ಪರಿಗ್ರಹೋ ಅಯಂ. ನಾವೆಲ್ಲರೂ ಈ ಕುಟುಂಬದಲ್ಲಿ ಇಂದ್ರಜಾಲದ ಅಂದ್ರೆ ಈ ಮಾಯಾಜಾಲದ ಬಂದಿಗಳಾಗಿದ್ದೇವೆ. ಈ ಕುಟುಂಬದಲ್ಲಿ ನಾವೆಲ್ಲ ಮಾಯಾಜಾಲದ ಬಂದಿಗಳಾಗಿದ್ದೇವೆ. ನಮ್ಗೆ ಯಾರಿಗೂ ಕೂಡ ಏನ್ ನಡೀತದೆ, ಏನಾಗ್ತಾ ಇದೆ, ಸುತ್ತಮುತ್ತಲಿನ ಇತಿಹಾಸ ಏನು ಅವನು ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಾ ಇದೆ. ತದ್ ಧರ್ಮ ಮುಕ್ತ ನ ಅನ್ಯ ಗತಿರಸ್ತಿ. ಈ ತರದ ಮೋಸ ವಂಚನೆಯ ಧರ್ಮವನ್ನು ಬಿಡದೆ ಬೇರೆ ಯಾವ ಮಾರ್ಗ ಇಲ್ಲ. ಇದು ಧರ್ಮೋಪದೇಶಕರ ನೀತಿ. ನಾವು ಅದಕ್ಕಾಗಿ ಆ ಸಂಸಾರವನ್ನು ಬಿಟ್ಟು ಬಂದು ಇಲ್ಲಿ ಮರದ ಅಡಿಯಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇದ್ದೇವೆ. ಈ ಕೇಸರಿ ಕಷಾಯ ವಸ್ತ್ರವನ್ನು ಧರಿಸಿಕೊಂಡು ನಾವು ನಮ್ಮ ಸಂಸಾರವನ್ನು ತ್ಯಾಗ ಮಾಡಿದ್ದೇವೆ ಅಂತ ಹೇಳ್ತಾರಲ್ಲ ಸಾಧು ಸಂತರು. ಅವರು ಸಂಸಾರವನ್ನು ಯಾಕೆ ತ್ಯಾಗ ಮಾಡ್ತಾರಂತ, ನನಗೆ ನಾನು ಅನ್ನುವುದು ಏನೂ ಇಲ್ಲ, ನಾನು ಎಲ್ಲಿಂದ ಬಂದಿದ್ದೇನೋ ಅಲ್ಲಿಗೆ ಹೋಗ್ತೇನೆ. ಹೀಗಾಗಿ ನಾನು ಇರುವಷ್ಟು ದಿನ ಧರ್ಮೋಪದೇಶ ಮಾಡಿ 4 ಜನರಿಗೆ ಒಳ್ಳೆಯದನ್ನು ಮಾಡಬೇಕನ್ನೋ ಇಂಟೆನ್ಷನ್ ಅಲ್ಲಿ ಅವರು ಇರುವ ಪ್ರಾಪರ್ಟಿ, ಆಸ್ತಿ, ಸುಖೋಪಭೋಗಗಳನ್ನು ತ್ಯಾಗ ಮಾಡಿ ಹೋಗ್ಬೋದು. ಒಳ್ಳೆಯ ಉತ್ತಮ ನಿದರ್ಶನಗಳು ಅಂತಂದ್ರೆ ಮಹಾವೀರ, ಬುದ್ಧ ರಂಥ ಒಳ್ಳೆಯ ಶ್ರೇಷ್ಠ ಜನರು. ಅಂದ್ರೆ ಅವರು ಮೊದಲು ರಾಜಮನೆತನದಲ್ಲಿ ಹುಟ್ಟಿ ಅಲ್ಲಿ ಎಲ್ಲ ಸಾಧನ ಸೌಕರ್ಯಗಳು ಇದ್ದರೂ ಕೂಡ ಅದನ್ನು ಬಿಟ್ಟು ಕೊನೆಗೆ ಪರಮಾತ್ಮನನ್ನು ಹುಡುಕಿ ಅವರ ಒಂದು ಸುಖ ಎಲ್ಲಿ ಇತ್ತು ಅಂತಂದ್ರೆ ಈ ರೀತಿಯ ಸಾಂಸಾರಿಕ ತ್ಯಾಗ ಮಾಡಿ ಮೋಕ್ಷ ಮಾರ್ಗದ ಅನ್ವೇಷಣೆ. ಅದನ್ನು ಇಲ್ಲಿ ಬೆಕ್ಕು ಈಗ ಮಾಡ್ತಾ ಇದೆ. ಮೋಕ್ಷ ಮಾರ್ಗದ ಅನ್ವೇಷಣೆಯಲ್ಲಿ ಸೂರ್ಯನನ್ನು ನೋಡ್ಕೊಂಡು ಕೈ ಮೇಲೆ ಮಾಡಿ ತಾನು ಈ ಸಂಸಾರದ ಇಂದ್ರಜಾಲದಿಂದ ಯಾವುದೇ ಒಂದು ಜಂಜಾಟಗಳಿಂದ ಹೊರಬಂದು ಈ ರೀತಿಯ ಸೇವಾ ಕಾರ್ಯದಲ್ಲಿದ್ದೇನೆ. ಉಕ್ತಂ ಚ, ಹೀಗೆ ಹೇಳ್ತಾರೆ ಯಾರು, ತಿಳಿದವರು, ಹಿರಿಯರು, ಅಥವಾ ನಮ್ಮ ಧರ್ಮೋಪದೇಶದಲ್ಲಿ ಈ ಪ್ರಕಾರದ ಒಂದು ರೂಢಿ ಇದೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಶಂಕರಾಚಾರ್ಯರು ಕೂಡ ಇದೇ ತರದ ಮಾತನ್ನು ಹೇಳ್ತಾರೆ. ಶರೀರಾಣಿ ಅನಿತ್ಯಾನಿ ವಿಭವ ನೈವ ಶಾಶ್ವತಃ ಮೃತ್ಯು ನಿತ್ಯಂ ಸನ್ನಿಹಿತಃ ಧರ್ಮ ಸಂಗ್ರಹ ಕರ್ತವ್ಯ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ. ಇದು ಶಂಕರಾಚಾರ್ಯರು ಹೇಳಿದ್ರು. ಪುನಃ ಪುನಃ ಹುಟ್ಟುವುದು, ಸಾಯುವುದು, ಮತ್ತೆ ಅಮ್ಮನ ಹೊಟ್ಟೆಯಲ್ಲಿ ಮಲಗುವುದು, ಇದೇ ಜೀವನ ಆಗಿದೆ. ವಾಯಿ ಮುರಾರಿ, ಇದರಿಂದ ನಮ್ಮನ್ನು ರಕ್ಷಿಸುವ ಅಥವಾ ಹೊರಗೆ ತೆಗೆದುಕೊಂಡು ಬಾ. ಈ ಹುಟ್ಟು ಸಾವಿನ ಬಂಧನಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡು. ಅದೇ ಇಲ್ಲಿ ಶ್ಲೋಕದಲ್ಲಿ ಹೇಳಿರುವುದು ಅದೇ. ಶರೀರಾಣಿ ಅನಿತ್ಯಾನಿ, ಈ ಶರೀರವೆನ್ನುವುದು ನಿತ್ಯವಲ್ಲ. ಇವತ್ತು ಇರುವ ಈ ಶರೀರ ಇನ್ನೊಂದು ಕೆಲವು ದಿನಗಳ ನಂತರ ಯಾವಾಗ ಅದಕ್ಕೆ ಮುಪ್ಪು ಆವರಿಸಿ ಅಥವಾ ಯಾವುದೋ ಆಕಸ್ಮಿಕ ಘಟನಾವಳಿಗಳಿಂದ ಈ ಲೋಕವನ್ನು ತ್ಯಜಿಸಿ ಹೋಗಬಹುದು ಅಲ್ವಾ. ಹೀಗಾಗಿ ಶರೀರ ಅನಿತ್ಯಾನಿ, ಎಲ್ಲ ಶರೀರಗಳು ಕೂಡ ಅನಿತ್ಯಗಳು. ಯಾರು ಕೂಡ ಚಿರಂಜೀವಿಗಳಲ್ಲ. ಶಾಶ್ವತ ನಾನು ಸಾಯದೆ ನನ್ನ ಜೀವಮಾನವಿಡೀ ನಾನೊಬ್ಬನೇ ಬದುಕಿರ್ತೇನೆ ಅಂತ ಯಾರು ಕೂಡ ಕನಸು ಕಾಣ್ಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಶರೀರವೆನ್ನುವುದು ಅನಿತ್ಯ. ಹಾಗೆ ವಿಭವ ನೈವ ಶಾಶ್ವತಃ, ಎಲ್ಲ ಜನ್ಮಗಳಲ್ಲಿ ನಮಗೆ ಮತ್ತೆ ಪುನಃ ಪುನಃ ಪುನರ್ಜನ್ಮ, ರೀಬರ್ತ್ ಸಿಗ್ತಾ ಹೋಗ್ತದೆ ಅಂತ ನೀವು ತಿಳಿಬೇಡಿ. ಇಲ್ಲಿಗೆ ಮನುಷ್ಯ ಜನ್ಮದಲ್ಲೇ ನಮ್ಮ ಜೀವನ ಅಂತ್ಯವಾಗಬಹುದು, ಇಲ್ಲಿಗೆ ಕೊನೆಗೊಳ್ಳಬಹುದು. ಮತ್ತೆ ಜನ್ಮ ಎನ್ನುವುದು ಇಲ್ಲದೇ ಇರಬಹುದು. ಯಾವುದು ಇಲ್ಲಿ ಶಾಶ್ವತವಲ್ಲ ಎನ್ನುವುದಕ್ಕೆ ಒಂದು, ನಮ್ಮ ಶರೀರ ಶಾಶ್ವತವಲ್ಲ. ಈ ಶರೀರದಿಂದ ಮುಕ್ತರಾದವರು ನಾವು ಇನ್ನೊಂದು ಶರೀರಕ್ಕೆ ಹೋಗಿ ಪುನಃ ಜನ್ಮ ಪಡಿಬಹುದು, ಅದು ಕೂಡ ಶಾಶ್ವತವಲ್ಲ. ಆ ಶರೀರ ಬಿಟ್ಟು ಹೋಗಿ ಮತ್ತೆ ನಾವು ಮೇಲೆ ಪರಂಧಾಮದ ಹತ್ರ, ಮೋಕ್ಷದ ಹತ್ರ ಸೇರಿಕೊಳ್ಬಹುದು. ಮೃತ್ಯು ನಿತ್ಯಂ ಸನ್ನಿಹಿತ, ಮೃತ್ಯು ಒಂದರೆ ಕ್ಷಣವೂ ಕೂಡ ಬಿಡದೆ ನಮ್ಮ ಬೆನ್ನ ಹಿಂದೆ ಬರ್ತಾ ಇದೆ. ಒಂದೊಂದು ವರ್ಷದ ಜನ್ಮ ದಿನವನ್ನು ಆಚರಿಸಿದವಾಗ ನಾವು ಅಂದುಕೊಳ್ಬೇಕು, ಮೃತ್ಯು ನನ್ನ ಹತ್ತಿರ ಹತ್ತಿರ ಬರ್ತಾ ಇದೆ. ಅದು ನಾವೇನ್ ಮಾಡ್ತೇವೆ, ಜನ್ಮದಿನವನ್ನು ದೊಡ್ಡ ಸಂಭ್ರಮದ ತರ ಆಚರಿಸ್ತೇವೆ. ಸಂಭ್ರಮ ಪಡುವುದಕ್ಕಿಂತ ಅಲ್ಲಿ ಖೇದವಾಗಬೇಕು. ನನ್ನ ಜೀವನದ ಅತ್ಯಮೂಲ್ಯ ಭಾಗಗಳು ಏನೋ ಸಾಧನೆ ಇಲ್ಲದೆ ಕಳೆದು ಹೋಗಿದೆ, ಇನ್ನು ನಾನು ಮೃತ್ಯುವಿಗೆ ಹತ್ರ ಆಗ್ತಾ ಇದ್ದೇನೆ.
25 ವರ್ಷದ ಜನ್ಮದಿನ ಆಚರಿಸ್ಕೊಳ್ತಾ ಇದೆ ಅಂತ ಅದು ರಜತ ಸಂಭ್ರಮ ಅಲ್ಲ. ಅದು ನಾವು ಮೃತ್ಯುವಿಗೆ ಹತ್ತಿರವಾಗ್ತಾ ಇದ್ದೇವೆ ಅಂತ ಹೇಳಿ ನಮ್ಮ ಕೆಲಸಗಳನ್ನು ಇನ್ನಷ್ಟು ತೀವ್ರಗೊಳಿಸಿಕೊಳ್ಳಲಿಕ್ಕೆ ನಾವು ಮಾಡಬೇಕಾದ ಒಂದು ವೇದಿಕೆ, ಪ್ಲಾಟ್ಫಾರ್ಮ್. ಕೆಲಸವನ್ನು ಇನ್ನು ವೇಗಗೊಳಿಸಬೇಕು. ನಾವು ಮಾಡಬೇಕಾಗಿರುವ ಎಷ್ಟೋ ಸಾಧನೆಗಳಿರ್ತದೆ, ಅದನ್ನು ಚುರುಕುಗೊಳಿಸಬೇಕು, ವೇಗವಾಗಿ ಮುಗಿಸ್ಬೇಕು. ಯಾಕಂದ್ರೆ ಯಾವಾಗ ನಮ್ಮನ್ನು ಬಂದು ಯಮ ತಗೊಂಡು ಹೋಗ್ತಾನೆ ಗೊತ್ತಿಲ್ಲ. ಮೃತ್ಯು ನಿತ್ಯಂ ಸನ್ನಿಹಿತ ಧರ್ಮ ಸಂಗ್ರಹ ಕರ್ತವ್ಯ. ಅತ್ರ ಧರ್ಮ ಸಂಗ್ರಹ ಇತ್ಯುಕ್ತೆ ನ್ಯಾಯಮಾರ್ಗೆ ಸನ್ಮಾರ್ಗೆ ಸತ್ಪಥೆ ಚಲನೀಯ ಇತಿ. ಧರ್ಮ ಸಂಗ್ರಹ ಅಂತ ಹೇಳಿದ್ರೆ ಹೀಗೆ ಹಿಂದೂ ಧರ್ಮ ಅಂತ ಹೇಳಿ ನಾವು ಭಗವದ್ಗೀತೆ ಪುಸ್ತಕಗಳು ಅಂತ ಹೇಳಿಕೊಂಡು ರಾಶಿ ಹಾಕೋದಲ್ಲ. ಹತ್ರ ಧರ್ಮ ಸಂಗ್ರಹ ಅಂತಂದ್ರೆ ಒಳ್ಳೆಯ ಶಿಷ್ಟಾಚಾರಗಳನ್ನು ಪಾಲಿಸಿಕೊಂಡು ಒಬ್ಬ ಸಜ್ಜನನಿಗೆ ಅಗತ್ಯ ಇರುವಂತ ಎಲ್ಲ ವಿಚಾರಗಳನ್ನು, ಆದರ್ಶಗಳನ್ನು ನಾವು 4 ಜನರಿಗೆ ತಿಳಿ ಹೇಳುವುದು, ನಾವು ಕೂಡ ಪಾಲಿಸುವುದು. ಹೇಗೆ ಗಾಂಧಿ ಮಾರ್ಗ ಇತ್ತು, ಅವರು ನ್ಯಾಯ, ಅಹಿಂಸೆ, ಸದಾಚಾರ, ಶಿಸ್ತು ಎಲ್ಲವುಗಳನ್ನು ಅವರು ಪರಿಪಾಲಿಸ್ತಾ ಇದ್ರು. ಇಂದ್ರಿಯ ನಿಗ್ರಹ, ಹಾಗೆ ಈ ಮದ್ಯ ಮುಂತಾದವುಗಳ ವರ್ಜನ, ಶೌಚಕ್ಕೆ ಪ್ರಾಧಾನ್ಯತೆ, ಈ ರೀತಿ ಎಲ್ಲ ಉತ್ತಮ ಗುಣಗಳ ಒಂದು ಆಚರಣೆ ನಮ್ಮನ್ನು ಧರ್ಮ ಸಂಗ್ರಹಕ್ಕೆ ಪ್ರೇರೇಪಿಸ್ತದೆ. ಈ ಒಂದು ಶ್ಲೋಕದ ಮೂಲಕ ಬೆಕ್ಕು ಏನು ಹೇಳಲು ಹೊರಟಿದೆ ಅಂತಂದ್ರೆ, ನಾನು ಧರ್ಮ ಸಂಗ್ರಹವನ್ನು ಮಾಡ್ತಾ ಇದ್ದೇನೆ. ಇಂಡೈರೆಕ್ಟ್ಲಿ ಕ್ಯಾಟ್ ಇಸ್ ಟೆಲ್ಲಿಂಗ್ ದಿಸ್, ಕ್ಯಾಟ್ ಇಸ್ ರೆಫರಿಂಗ್ ದಿಸ್ ಶ್ಲೋಕ. ಯಾವುದೋ ಒಂದು ಬೇರೆ ಗ್ರಂಥಗಳಲ್ಲಿ ಈ ರೀತಿ ಹೇಳಿದ್ದಾರೆ. ನಮ್ಮ ಜೀವನವನ್ನು ಈ ರೀತಿ ನಾವು ಸದ್ವಿನಿಯೋಗಗೊಳಿಸಿಕೊಳ್ಬೇಕು. ನಾವು ಬೇರೊಬ್ಬರಿಗೂ ಉಪಕಾರ ಮಾಡಬೇಕು ಹೊರತು ಧರ್ಮ ಮಾರ್ಗದಿಂದ ಭ್ರಷ್ಟರಾಗಬಾರದು. ಅನ್ಯಚ್ಚ ಇನ್ನೊಂದು ಅದೇ ರೀತಿಯಾಗಿ ಇನ್ನೊಂದು ಶ್ಲೋಕವನ್ನು ಹೀಗೆ ಹೇಳಿದ್ದಾರೆ. ಸಂಕ್ಷೇಪಾತ್ ಕಥ್ಯತೆ ಧರ್ಮೋ ಜನಾಃ ಕಿಂ ವಿಸ್ತರೇಣವಃ ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ. ಪುನರೇಕವಾರಂ ವದಾಮಿ. ಸಂಕ್ಷೇಪಾತ್ ಕಥ್ಯತೆ ಧರ್ಮೋ ಜನಾಃ ಕಿಂ ವಿಸ್ತಾರೇಣ ವಃ ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ. ಇದಕ್ಕೆ ಅನ್ವಯ ಅಂತ ಹೇಳಿ ಏನ್ ಬೇಕಿಲ್ಲ, ಯಾಕಂದ್ರೆ ತುಂಬಾ ಗದ್ಯ ರೂಪದಲ್ಲಿ ಸುಲಭವಾಗಿ ಕೊಟ್ಟಿದ್ದಾರೆ. ಭಗವಾನ್ ವೇದವ್ಯಾಸರು ಕೂಡ ತಮ್ಮ ಅಷ್ಟಾದಶ ಪುರಾಣಗಳನ್ನು, ಈ ವೇದಗಳನ್ನು ವಿಭಾಗ ಮಾಡಿದ ನಂತರ ಅವರು ಬರೀತಾರೆ, ಅಷ್ಟಾದಶ ಪುರಾಣಗಳಲ್ಲಿ ಹೇಳಿರುವಂತ ಧರ್ಮ ಸಾರಸ್ವ ವಿಚಾರ ಏನು ಅಂತಂದ್ರೆ, ಈ ಶ್ಲೋಕದ ಅಂತ್ಯದಲ್ಲಿ ಕೊಟ್ಟಿರೋ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ, ಇದು ಒಂದೇ ಎಲ್ಲ 18 ಪುರಾಣಗಳಲ್ಲಿಯೂ ಹೇಳಿದೆ. ಅಷ್ಟಾದಶ ಪುರಾಣಗಳಲ್ಲಿ 18 ಪುರಾಣಗಳಲ್ಲಿ ಇದೇ ಅಂಶವನ್ನು ಹೇಳಿದೆ ಅಂತ. ಅದನ್ನು ಈ ಬೆಕ್ಕು ಕೂಡ ಹೇಳ್ತಾ ಇದೆ. ಸಂಕ್ಷೇಪಾತ್ ಕಥ್ಯತೆ, ಧರ್ಮ ಅಂತ ಅಂದ್ರೆ ಏನು ಅನ್ನೋದನ್ನು ತುಂಬಾ ಸೂಕ್ಷ್ಮವಾಗಿ ಚಿಕ್ಕದಾಗಿ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಧರ್ಮ ಅಂದ್ರೆ ಏನು ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ತೇನೆ. ಜನಾಃ ಕಿಂ ವಿಸ್ತಾರೇಣವ, ನಾನು ತುಂಬಾ ಲೆಂದಿಯಾಗಿ ಹೇಳುವುದರಿಂದ ಏನು ಪ್ರಯೋಜನ, ಯಾಕೆ ಅಗತ್ಯ? ತಾಸುಗಟ್ಲೆ ನಾನು ಲೆಕ್ಚರ್ ಅನ್ನು ಕೊಡುವುದರಿಂದ ಏನು ಯೂಸ್ ಇಲ್ಲ ಅನ್ನೋದು ನಾನು ಹೇಳ್ತಾ ಇಲ್ಲ, ಬೆಕ್ಕು ಹೇಳ್ತಾ ಇರೋದು. ಒಂದು ಸಣ್ಣ ವಾಕ್ಯದಲ್ಲಿ ನಾನು ಮುಗಿಸ್ಬಿಡ್ತೇನೆ. ಧರ್ಮ ಅಂದ್ರೆ ಏನು? ಪರೋಪಕಾರ ಪುಣ್ಯಾಯ, ಪರಜನಾನ ಉಪಕಾರ, ಬೇರೆಯೊಬ್ಬರಿಗೆ ಸಹಾಯ ಮಾಡುವುದು, ಕಷ್ಟದಲ್ಲಿರುವವರಿಗೆ ಯಾವತ್ತಿಗೂ ಕೂಡ ಕೈ ಹಿಡಿಯುವುದು, ದಾನ ಮಾಡುವುದು, ಅದೇ ಧರ್ಮ. ದಯವಿಲ್ಲದ ಧರ್ಮವದಾವುದಯ್ಯ, ದಯೆ ಬೇಕು ಸಕಲ ಜೀವಿಗಳೆಲ್ಲರಲ್ಲಿ ಅಲ್ವಾ. ವಚನ ಸಾಹಿತ್ಯದಲ್ಲಿ ಬಸವಣ್ಣನವರು ದಯೆಯೇ ಧರ್ಮದ ಮೂಲ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿರುವ ಅವರ ಧರ್ಮ ಯಾವುದು? ಧರ್ಮದ ಮೂಲವೇ ದಯೆ ಅಂತ ಹೇಳಿ ಹೇಳ್ತಾರೆ. ನಾವೆಲ್ಲ ಬರ್ತನಿಂದ ಧರ್ಮವನ್ನು ಹೇಳ್ತೇವೆ. ನಾವು ಎಲ್ಲಿ ಯಾವ ಗೋತ್ರದಲ್ಲಿ ಯಾವ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿ ನೋಡಿಕೊಂಡು ಯಾವ ಪಂಥಕ್ಕೆ ಸೇರಬೇಕು, ಯಾವ ಧರ್ಮಕ್ಕೆ ಸೇರಬೇಕು, ಯಾವ ಜಾತಿಯವರು ಅಂತ ಹಾಗೆಲ್ಲ ಒಂದು ಹುಟ್ಟಿದ ಜೀವಕ್ಕೆ ಹುಟ್ಟಿದ ಒಂದು 24 ಗಂಟೆಗಳಲ್ಲೇ ಪಂಚಾಂಗವನ್ನು ಬರೆಯಿಸಿ ಅದರ ಒಂದು ಇಡೀ ಜೀವಮಾನದ ಅಂಶಗಳನ್ನು ಜ್ಯೋತಿಷಿಗಳ ಹತ್ರ ಕೇಳಿ ನಿರ್ಧಾರ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ನಿಜವಾಗಿಯೂ ಧರ್ಮ ಎನ್ನುವುದು ದಯೆ, ಧರ್ಮ. ಇಲ್ಲಿ ಈಗ ಪರೋಪಕಾರ, ಬೇರೊಬ್ಬರಿಗೆ ಸಹಾಯ ಮಾಡುವುದು, ಆ ಪರೋಪಕಾರಿ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳುವುದು. ಪಾಪಾಯ ಪರಪೀಡನಂ, ಪಾಪ ಅಂದ್ರೇನು, ಸಿನ್ ಅಂದ್ರೇನು? ಬೇರೊಬ್ಬರಿಗೆ ತೊಂದರೆ ಕೊಡುವುದೇ ಪಾಪ. ಸಹಾಯ ಮಾಡುವುದು ಪುಣ್ಯ, ವರ್ಚ್ಯೂ ಅಂತಾರೆ ಅದಕ್ಕೆ, ಇದಕ್ಕೆ ಸಿನ್ ಅಂತ ಹೇಳಿ ಹೇಳ್ತಾರೆ ಪಾಪಕ್ಕೆ. ಇದು ಬಿಟ್ಟರೆ ಬೇರೆ ಏನಿಲ್ಲ.
ನಾನು ಚಿಕ್ಕದಾಗಿ ಹೇಳ್ತೇನೆ, ಬೇರೆ ಜನಗಳು ಎಷ್ಟೊಂದು ಹೇಳ್ಕೊಳ್ಬಹುದು, ನನಗೆ ಅಷ್ಟು ದೀರ್ಘವಾಗಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಪಾಪ ಪುಣ್ಯಗಳು ಅಂದ್ರೆ, ಪಾಪ ಅಂತಂದ್ರೆ ಈ ಬೇರೆ ಜನರಿಗೆ ಪೀಡೆ ಕೊಡುವುದು, ಪುಣ್ಯ ಅಂತಂದ್ರೆ ಯಾವಾಗಲೂ ಕೂಡ ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ಇವಿಷ್ಟು ಬೆಕ್ಕು ಧರ್ಮೋಪದೇಶಕನ ರೀತಿಯಲ್ಲಿ ಒಬ್ಬ ಪ್ರೀಸ್ಟ್ ಆಗಿಯೋ ಅಥವಾ ಒಬ್ಬ ಸ್ವಾಮಿ ತರನೋ ವೇದಾಂತಿಯ ತರನೋ ಆಕ್ಟ್ ಮಾಡ್ತಾ ಇದೆ. ಅದು ಮುಂದೆ ಏನು ಮಾಡ್ತದೆ, ಯಾವ ರೀತಿ ನ್ಯಾಯವನ್ನು ನಿರ್ಣಯಿಸ್ತದೆ, ಅಥವಾ ನ್ಯಾಯ ನಿರ್ಣಯದ ಪೂರ್ವದಲ್ಲೇ ಏನಾದರೂ ಬೇರೆ ರೀತಿಯ ಘಟನಾವಳಿಗಳು ನಡೀತದೋ ಅದನ್ನು ನಾನು ಮುಂದಿನ ಕಕ್ಷಾದಲ್ಲಿ, ಮುಂದಿನ ಒಂದು ಕ್ಲಾಸ್ನಲ್ಲಿ ಅದನ್ನು ಹೇಳ್ತೇನೆ. ಅಲ್ಲಿವರೆಗೆ ನೀವು ಒಂದು ಸಲ ಆ ಶ್ಲೋಕ ಭಾಗವನ್ನು ಮತ್ತು ಅದರಲ್ಲಿರುವ ಶಬ್ದಾರ್ಥಗಳನ್ನು ಓದಿಕೊಳ್ಳಿ. ಶುಭಮಸ್ತು. ಧನ್ಯವಾದ.